ದೆಹಲಿಯಲ್ಲಿ ಮುಂದುವರೆದ ನೀಟ್ ಸಂಗ್ರಾಮ ಸಂಸತ್ನ ಉಭಯ ಸದನಗಳಲ್ಲೂ ಕೂಡ ಕೋಲಾಹಲ ಎದ್ದಿದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಸಂಸತ್ ಅಧಿವೇಶನ ಬೇರೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಕೋಲಾಹಲ ಎದ್ದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳ ಪಟ್ಟು. ರಾಜೀನಾಮೆ ಕೊಡ್ಲಿ ಅಂತ ಫಸ್ಟು ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕೇಳ್ತಾ ಇದ್ರು. ಚರ್ಚೆಗೆ ಅವಕಾಶ ಕೊಟ್ಟ ಬಳಿಕ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ರಾಜ್ಯಸಭೆ ಲೋಕಸಭೆ ಎರಡೂ ಸದನದಲ್ಲೂ ಕೂಡ ಗದ್ದಲ ಕೋಲಾಹಲ ಇದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಸ್ಪಷ್ಟನೆಗೆ ತೃಪ್ತರಾಗ್ತಾ ಇಲ್ಲ ವಿಪಕ್ಷಗಳು. ಮೊದಲು ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಪ್ರಧಾನ್ ಮೊದಲು ರಾಜೀನಾಮೆ ಕೊಡ್ಲಿ ಆಮೇಲೆ ಉಳಿದಿದ್ದು ಅಂತ ವಿಪಕ್ಷಗಳ ಪಟ್ಟು. ಲೋಕಸಭೆ ರಾಜ್ಯಸಭೆಯಲ್ಲಿ ಗದ್ದಲ ಹಿನ್ನೆಲೆಯಲ್ಲಿ ಉಭಯ ಸದನ ಮಧ್ಯಾಹ್ನ 2ಕ್ಕೆ ಮುಂದೂಡಿಕೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಗ್ತದೆ. ಒಟ್ಟಿನಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಅಧಿವೇಶನ ಆಗುತ್ತಲ್ಲ, ಅದು ನೀರಲ್ಲಿ ಹೋಮ ಮಾಡ್ದಂತಾಗತ್ತೆ. ಯಾರಪ್ಪನ ಮನೆ ದುಡ್ಡು ಹೇಳಿ, ನಮ್ದೇ ಅಲ್ವಾ, ಜನರ ಟ್ಯಾಕ್ಸ್ ದುಡ್ಡು. ಸಂಸತ್ತಲ್ಲೂ ಅಷ್ಟೇ, ರಾಜ್ಯದಲ್ಲಿ ಅಧಿವೇಶನ ಆಗ್ಬೇಕಾದ್ರೂ ಕೂಡ ಅಷ್ಟೇ, ವಿಧಾನಮಂಡಲ ಅಧಿವೇಶನ ಆದ್ರೂ ಕೂಡ ಅಷ್ಟೇ. ಗದ್ದಲ ಕೋಲಾಹಲ. ಇವರಿವರ ಅಜೆಂಡಾ ಈಡೇರಬೇಕು, ಈಡೇರಲ್ವಾ ಕೂತ್ಕೊಂಡಿರುವಂತ ಸ್ಪೀಕರ್ ಸಭಾಪತಿಗಳು ಮುಂದೂಡ್ತಾರೆ. ಕಿರಣ್ ರಿಜಿಜು ಏನ್ ಮಾತಾಡಿದ್ರು ನೋಡೋಣ. आज भी पूरा एनडीए पार्टी की ओर से भी फिर से मांग किया है कि ये नीट पे चर्चा होना चाहिए. मुझे लगा कल खड़गे जी और बाकी ऑपोजिशन के कुछ नेताओं से मिल करके हमारा उम्मीद थोड़ा सा कायम हुआ था कि चर्चा हो सकता है क्या आज. तो कांग्रेस पार्टी ने कंडीशन लगाया. हमने ये अनुरोध किया कि चर्चा किस प्रकार से कितना लंबा चलेगा ये हम आपस में मिलकर तय करें, लेकिन कंडीशन मत लगाइए. कंडीशन लगाने से आपका जो इंटेंशन है वो ठीक नहीं है, क्योंकि आप चर्चा को रोकना चाहते हैं. अब चर्चा का बात करके फिर कंडीशन लगा के फिर चर्चा को आप बाधित कर रहे हैं. हमने फिर से अनुरोध कर रहे हैं कि नीट एग्जाम को लेकर के कोई राजनीतिकरण नहीं करते हुए बहुत अच्छी तरह से दोनों सदन में चर्चा होना चाहिए. आज आदरणीय प्रधानमंत्री नरेंद्र मोदी जी ने भी बहुत कड़ी कदम उठाते हुए देश को बताया कि जुडिशियल फास्ट ट्रैक कोर्ट भी बनाने के लिए, ताकि कोई भी. ದೆಹಲಿಯಲ್ಲಿ ಜೋರಾಗಿರುವಂತದ್ದು ನೀಟ್ ಪ್ರತಿಭಟನೆ. ಸಂಸತ್ ಆವರಣದಲ್ಲಿ ಇಂಡಿಯಾ ಕೂಟ ಪ್ರತಿಭಟನೆಯನ್ನ ಮಾಡಿದ್ರು. ಇಂಡಿಯಾ ಕೂಟಕ್ಕೆ ಎನ್ಡಿಎ ಕೌಂಟರ್ ಪ್ರತಿಭಟನೆಯನ್ನ ಮಾಡಿದ್ರು. ಅವರು ಪ್ರತಿಭಟನೆ ಮಾಡಿದ್ರು ಅಂತ ಇವರು ಪ್ರತಿಭಟನೆ ಮಾಡಿದ್ರು ಅಂತ ಅವರು. ಇವರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಎನ್ಡಿಎ ಅವರು ಪ್ರತಿಭಟನೆ ಮಾಡ್ತಾ ಇರೋದು ಅವ್ರ ರಾಜೀನಾಮೆ ಯಾಕೆ ಕೊಡಬೇಕು, ತನಿಖೆ ಆಗ್ತಾ ಇದೆಯಲ್ಲ ಅಂತ. ಅವ್ರು ಕೊಡಲ್ಲ, ಇವ್ರು ಬಿಡಲ್ಲ, ಹಂಗಾಗಿದೆ. ಇಂಡಿಯಾ ಕೂಟದಿಂದ ರಾಹುಲ್ ಗಾಂಧಿ, ಖರ್ಗೆ, ಪ್ರಿಯಾಂಕಾ ವಾದ್ರಾ, ಅಖಿಲೇಶ್ ಯಾದವ್ ಇಂಡಿ ಕೂಟದ ನಾಯಕರಿದ್ದಾರೆ. ಎನ್ಡಿಎ ಕೂಟದಿಂದ ಸಚಿವರು, ಸಂಸದರು ಪ್ರತಿಭಟನೆಯನ್ನ ಮಾಡಿ ಕೌಂಟರ್ ಕೊಡ್ತಾ ಇದ್ದಾರೆ. ಸಂಸತ್ತನ್ನ ಕಟ್ಟಿಸಿರೋದು ಒಳಗಡೆ ಮಾತಾಡ್ಲಿ, ಜನರ ಧ್ವನಿಯಾಗಿ ಮಾತಾಡ್ಲಿ ಅಂತ. ಅಲ್ಲಿ ಮುಂದೂಡ್ತಿದ್ದಂಗ್ಲೆ ಹೊರಗಡೆ ಬಂದು ಜೋರಾಗಿ ಪ್ರತಿಭಟನೆ ಮಾಡ್ತಾರೆ. ಅಧಿವೇಶನ ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ಕೋಟಿ ಕೋಟಿ ಖರ್ಚು ಮಾಡೋದು, ನೀರಲ್ಲಿ ಹೋಮ ಮಾಡೋದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಮೋದಿ ಸಮರ. ಯುವಕರ ಕ್ಷೇಮ ಭವಿಷ್ಯಕ್ಕಿಂತ ಯಾವುದು ಮುಖ್ಯ ಅಲ್ಲ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸಲಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪಿಸಲಿಕ್ಕೆ ನಿರ್ಧರಿಸಿದ್ದೇವೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚಿಸಿದ್ದೇವೆ ಅನ್ನುವಂಥದ್ದನ್ನ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಯುವ ಜನತೆಯ ಭವಿಷ್ಯಕ್ಕೆ ಹಾನಿಯಾದರೆ ಸುಮ್ಮನೆ ಬಿಡಲ್ಲ.
ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರಧಾನಿಯ ಸಾಮಾಜಿಕ ಜಾಲತಾಣದ ಪೋಸ್ಟ್ ಅನ್ನ ಮಾಡಲಾಗಿರುವಂತ ವಿಚಾರ ಇದು. ಇದೇ ಒಂದು ಪೋಸ್ಟ್ ಅನ್ನ ನೀಟ್ ಅಕ್ರಮ ನಡೆದಂತ ಸಂದರ್ಭದಲ್ಲಿ, ಸಾವನ್ನಪ್ಪಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆ ಟೈಮ್ನಲ್ಲಿ ಮಾಡಿದಿದ್ರೆ ಇವತ್ತೆಲ್ಲ ರೋಡಿಗೆ ಇಳಿದಿದ್ದಾರಲ್ಲ, ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶಗಳು ಇರ್ತಾ ಇರಲಿಲ್ಲ. ಇದರ ಕಡೆ ಕಿವಿ ಕೊಡದಲೇ ಇದ್ದಿದ್ದಂಥದ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ನರೇಂದ್ರ ಮೋದಿ ಪೋಸ್ಟ್ ಏನಿತ್ತು ಅಂತ ನೋಡಿದಾದ್ರೆ, ನಮ್ಮ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ನಮಗೆ ಬೇರೆ ಯಾವುದೂ ಮುಖ್ಯವಲ್ಲ. ಪೇಪರ್ ಲೀಕ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವರಿಗೆ ತಕ್ಷಣವೇ ಮತ್ತು ಕಠಿಣ ಶಿಕ್ಷೆ ವಿಧಿಸಲಿಕ್ಕೆ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪಿಸಲಿಕ್ಕೆ ನಿರ್ಧಾರವನ್ನ ಮಾಡಿದ್ದೇವೆ. ಈ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಲು ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುತ್ತಿದೆ. ನರೇಂದ್ರ ಮೋದಿ ಅವರ ಪೋಸ್ಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು, ಯುವಕರ ಭವಿಷ್ಯದ ಜೊತೆ ಆಟವಾಡುವ ಅಥವಾ ಹಾನಿ ಮಾಡಲಿಕ್ಕೆ ಪ್ರಯತ್ನ ನಡೆಸುವಂತ ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ನೀಟ್ ಗದ್ದಲದ ಬಗ್ಗೆ ಅಮಿತ್ ಶಾ ಕೂಡ ಪೋಸ್ಟ್ ಹಾಕಿದ್ದಾರೆ. ಕೇಂದ್ರ ಗೃಹ ಸಚಿವ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಕೇಂದ್ರ ಗೃಹ ಸಚಿವ, ಯುವಕರ ಹಿತ ಉಜ್ವಲ ಭವಿಷ್ಯ ಮೊದಲ ಆದ್ಯತೆ. ಯುವಕರ ಹಿತವೇ ಮೋದಿ ಸರ್ಕಾರದ ಆದ್ಯತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಭರವಸೆ. ರಾಹುಲ್ ಗಾಂಧಿ ನಿನ್ನೆ 5 ಬೇಡಿಕೆಯನ್ನ ಇಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರು ಕೂಡ ಸಂಸತ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅಧಿವೇಶನದಲ್ಲಿ. ಬಟ್ ಅಮಿತ್ ಶಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ. ಮೋದಿ ನಡೆ ಮೈಲಿಗಲ್ಲು ಅಂತ ಶಾ ಬಣ್ಣಿಸಿದ್ದಾರೆ. ಯುವಕರ ಬದುಕಿನೊಂದಿಗೆ ಚೆಲ್ಲಾಟ ಆಡಿದವರ ವಿರುದ್ಧ ಕಠಿಣ ಕ್ರಮ. ಇದು ಅಮಿತ್ ಶಾ ಅವರ ಪೋಸ್ಟ್. ಮುಂದಿನ ವಾರವೇ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್, ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿಕ್ಕೆ ಸಿಬಿಐ ಸಿದ್ಧತೆಯನ್ನ ಮಾಡಿಕೊಂಡಿದೆ. ತನಿಖೆಯನ್ನ ಮಾಡ್ತಾ ಇದೆ ಸಿಬಿಐ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಮೋದಿ ಮಾತನಾಡಿದ್ದಾರೆ. ಮೋದಿ ಹೇಳ್ತಾ ಇದ್ದಂತೆ ಚಾರ್ಜ್ ಶೀಟ್ಗೆ ಸಿಬಿಐ ಸಿದ್ಧತೆ ಮಾಡಿಕೊಂಡಿದೆ. ಮುಂದಿನ ವಾರವೇ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದೆಯಂತೆ. ತನಿಖೆ ಏನೇನೆಲ್ಲ ಮಾಡಲಾಗಿದೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಯಾವ ರೀತಿಯಾಗಿ ಈ ಕ್ವಶನ್ ಪೇಪರ್ ಲೀಕ್ ಆಯಿತು, ಇದರ ಜಾಲ ಎಷ್ಟಿದೆ, ಯಾವ್ಯಾವ ರೀತಿಯಾಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಿದೆ ಸಿಬಿಐ. ಒಂದ್ ಕಡೆ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ. ಅಮಿತ್ ಶಾ ಅವರು ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದರ ನಂತರ ಸಿಬಿಐ ಫುಲ್ ಆಕ್ಟಿವ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದೆ. ಪ್ರಧಾನಿ ಮೋದಿ ಪೋಸ್ಟ್ಗೆ ರಾಹುಲ್ ಗಾಂಧಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ, ನೀಟ್ ವಿದ್ಯಾರ್ಥಿಗಳ ಬಳಿ ಕ್ಷಮೆ ಯಾಚಿಸಬೇಕು. ನೀವು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾನಿ ಮಾಡಿದಂಥವರು ನೀವೇ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ರಕ್ಷಿಸಿದ್ದೀರಿ. ವಿದ್ಯಾರ್ಥಿಗಳ ಬೇಡಿಕೆ ಸ್ಪಷ್ಟವಾಗಿದೆ. ರಾಹುಲ್ ಗಾಂಧಿ ಅವರ ಎಕ್ಸ್ಪೋಸ್ಟ್ ಇದು. ಪ್ರಧಾನರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ವಾಗ್ದಾಳಿ ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾಗ ವಾಗ್ದಾಳಿ ಮಾಡೋದು ಈಸಿ. ಆಡಳಿತ ಪಕ್ಷದಲ್ಲಿದ್ದಾಗ ಇವರು ಅದೇ ರೀತಿಯ ಕ್ರಮ ಕೈಗೊಂಡಿದ್ರ? ಇಲ್ಲ, ಏನು ಮಾಡಿಲ್ಲ. ಆಡಳಿತ ಪಕ್ಷದಲ್ಲಿದ್ದಾಗ ಇದೇ ಕಾಂಗ್ರೆಸ್ನವರು, ಇದೇ ರಾಜಸ್ಥಾನದಲ್ಲಿ ನಿಂತ್ಕೊಂಡು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮಾತನಾಡಿದ್ರು, ಸಾರಿ ನಿಮ್ಗೆ ಅನ್ಯಾಯ ಆಗ್ತಾ ಇದೆ, ಬಟ್ ಏನು ಮಾಡ್ಕೊಳ್ಳಿಕ್ಕಾಗದಂತ ಪರಿಸ್ಥಿತಿ ಇದೆ ಅಂತ ಮಾತನಾಡಿದ್ರು ಪ್ರಿಯಾಂಕಾ ಗಾಂಧಿ ಅವರು. ನಮ್ಮ ರಾಜ್ಯದ ಎಕ್ಸಾಂಪಲ್ ಕೊಡೋದಾದ್ರೆ ಇತ್ತೀಚೆಗೆ ಬಿಡಿ, 2016 ಲೆಕ್ಕ ತಗೊಂಡ್ರೆ PUC ಕೆಮಿಸ್ಟ್ರಿ ಎಕ್ಸಾಮು 2 ಬಾರಿ ಲೀಕ್ ಆಗಿದ್ದು. ಮಾರ್ಚ್ 21ಕ್ಕೆ ಲೀಕ್ ಆಗಿತ್ತು, ಮರು ಎಕ್ಸಾಮ್ ಮಾಡಿದ್ರು 31ಕ್ಕೆ, ಅವಾಗ್ಲೂ ಲೀಕ್ ಆಯ್ತು. ಏಪ್ರಿಲ್ 12ಕ್ಕೆ ಆಮೇಲೆ ಮರು ಎಕ್ಸಾಮ್ ಮಾಡಿದ್ರು. 2 ಸಲ ಒಂದೇ ಪೇಪರ್ ಲೀಕ್ ಆಯ್ತು.
ರಾಜೀನಾಮೆ ಕೊಡಿ ಕಿಮ್ಮನೆ ರತ್ನಾಕರ್ ಅವರೇ ಅಂತ ಫುಲ್ ಅಖಾಡಕ್ಕೆ ಇಳಿದಿದ್ರು ಬಿಜೆಪಿಯವರೆಲ್ಲ. ಕೊಡ್ಲಿಲ್ಲ. ಯಾಕೆ ಕೊಡ್ಬೇಕು ಅಂದ್ರು ಸಿದ್ದರಾಮಯ್ಯನವರ ಭಾಗ. ಅದಕ್ಕೆ ಹೇಳಿದ್ದು ವಿರೋಧ ಪಕ್ಷದಲ್ಲಿದ್ದಾಗ ಚಂದ ಪ್ರಶ್ನೆ ಮಾಡ್ಲಿಕ್ಕೆ. ಇನ್ನು ಈಗ ನಾಯಕತ್ವ ಪ್ರದರ್ಶಿಸುವ ಸಮಯ ಬಂದಿದೆ. ಮೋದಿ ವಿರುದ್ಧ ಸಂಸದೆ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಈಗಲಾದ್ರೂ ಆಲಿಸಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮೇಲಿನ ನಂಬಿಕೆ ಹೋಗಿದೆ ಅಂತಂದ್ರು. प्रॉब्लम एक है, बच्चा कुछ कह रहा है, आप कुछ और कह रहे हो. नेता है, नेतृत्व दिखाने का समय आ गया है. नेतृत्व दिखाएं. बच्चे कुछ कह रहे हैं, पहले उनकी बात सुने. उनकी मांगे क्या है? स्पष्ट मांगे हैं. धर्मेंद्र प्रधान रिजाइन करे. दूसरा कि जितने भी जिन्होंने इनको मारा है, पीटा है, उन पे कार्रवाई हो. तीसरी इसकी इनकी डिमांड, जितनी भी डिमांड है इनको पहले आप फुलफिल करो ना. इतना मुश्किल नहीं है. सिस्टम में भरोसा टूट गया है. बच्चों का, स्टूडेंट्स का भरोसा टूट गया है. तो सिस्टम द्वारा अगर आप कोई सोल्यूशन देंगे तो बच्चा उसको एक्सेप्ट नहीं करेगा. ये सिंपल सी बात है जो सब माँ बाप जानते हैं. ये सिंपल सी बात है जो हमारे प्रधानमंत्री, हमारे नेता को जानना चाहिए. अगर उन्हें सोल्यूशन देना है, वो बच्चों की बात सुने. जो बच्चों की मांगे हैं उनको. ಪ್ರಧಾನಿ ಮೋದಿಗೆ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿದೆ. ಎಕ್ಸ್ಪೋಸ್ಟ್ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಿರುಗೇಟು. ನಿಮ್ಮ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟೋಗ್ಬಿಟ್ಟಿದೆ. ನಿಮ್ಮ ಸರ್ಕಾರ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದೆ. ಅವನಿಯಂತ್ರಿತ ಅರಮನೆಗಳಿಂದ ಹೊರಬನ್ನಿ. ಯುವ ಜನರ ಕೇವಲ 3 ಬೇಡಿಕೆಗಳನ್ನ ಈಡೇರಿಸಿ. ಇವರು ಆಗ್ರಹಿಸ್ತಾ ಇರೋದೆಲ್ಲ ತಪ್ಪು ಅಂತಲ್ಲ, ಕೇಳ್ತಾ ಇರೋದೆಲ್ಲ ಸರಿ ಇದೆ. ಬಟ್ ಎಲ್ಲ ಸಂದರ್ಭಗಳಲ್ಲೂ ಹಿಂಗೆ ಇರಿ. ವಿರೋಧ ಪಕ್ಷದಲ್ಲಿದ್ದಾಗ ಮಾತ್ರ ಧ್ವನಿ ಎತ್ತದಲ್ಲ. ನಮ್ಮ ರಾಜ್ಯದಲ್ಲೂ ಹಿಂಗಾದಾಗ ಮಾತಾಡಬೇಕು ಅಂತ ಹೇಳ್ತಿರೋದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ಡಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನೋಡ್ತಾ ಇದ್ವಿ ವಾಗ್ಯುದ್ಧಗಳು ಕಂಟಿನ್ಯೂ ಆಗಿದೆ. ಸಂಸತ್ ಅಧಿವೇಶನನೂ ಕೂಡ ನೀರಲ್ಲಿ ಹೋಮ ಮಾಡ್ದಂತ ಆಗ್ತಾ ಇದೆ. ಅಧಿವೇಶನದ ಒಳಗಡೆ ಮತ್ತೆ ಹೊರಗಡೆನೂ ಪ್ರತಿಭಟನೆ. ಇನ್ನು ಒಂದ್ ಕಡೆ ಸಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಏನೇನೆಲ್ಲ ಆಗ್ತಾ ಇದೆ ಈ ಒಂದು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹೈಲೈಟ್ಸ್ಗಳು. ಪೃಥ್ವಿ, ಏನು ಬೆಳಗ್ಗೆ ಮೋದಿ ಪೋಸ್ಟ್ ಮಾಡಿದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿಬಿಟ್ಟು ಬೇಗ ತ್ವರಿತ ವಿಚಾರಣೆ ಮಾಡಿ ತಪ್ಪಿತಸ್ಥರು ಯಾರಾದರೆ ಸ್ಕ್ಯಾಮಲ್ಲಿ ಅವ್ರಿಗೆಲ್ಲ ಶಿಕ್ಷೆ ಕೊಡ್ತೀವಿ ಅಂತ. ಅದು ತುಂಬ ಫಾಸ್ಟ್ ಮೂವಿಂಗಲ್ಲಿ ಆಗ್ತಾ ಇದೆ. ಈಗಾಗಲೇ ನ್ಯೂಸ್ ಏಟ್ ನೆಟ್ವರ್ಕ್ 18ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಿದೆ ಅದರ ಸ್ಥಾಪನೆ ಸಂಬಂಧ ಈಗ ಆಲ್ರೆಡಿ ಇಂಟರ್ನಲ್ ಒಂದು ಮೀಟಿಂಗ್ ಆಗಿದೆ. ಸೊ ಅದಕ್ಕೆ ಯಾರನ್ನ ಜಡ್ಜ್ ಮಾಡಬೇಕು ಏನು ಎತ್ತ ಅಂತೆಲ್ಲ ಸಾಕಷ್ಟು ಚರ್ಚೆಗಳಾಗಿದೆ ಒಂದು ಕಡೆ. ಇನ್ನೊಂದು ಕಡೆ CBI ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ವಿತಿನ್ ಎ ವೀಕ್, ಒಂದು ವಾರದೊಳಗಡೆ ಇದುವರೆಗೂ ಏನೇನು ತನಿಖೆ ಆಗಿದೆ, ತನಿಖೆಯ ಒಂದು ಪ್ರೈಮರಿ ರಿಪೋರ್ಟ್ನ ಫಸ್ಟ್ ಸಬ್ಮಿಟ್ ಮಾಡಿಬಿಡಿ, ಆಮೇಲೆ ನಂತರದ ರಿಪೋರ್ಟ್ಗಳನ್ನ ನೋಡೋಣ ಅಂತ. ಹಾಗಾಗಿ ಈ ನೀಟ್ ಸ್ಕ್ಯಾಮ್ ಏನಿದೆ ಆದಷ್ಟು ಬೇಗ ಒಂದು ಫುಲ್ ಸ್ಟಾಪ್ ಇಟ್ಬಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನಕ್ಕೆ ಮೋದಿ ಮುಂದಾಗಿರ್ತಕ್ಕಂಥದ್ದು. ಈ ಸಂಬಂಧ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಇನ್ನೊಂದು ಕಡೆ ನೋಡೋದಾದರೆ ಕಾಂಗ್ರೆಸ್ ಅವರು ತಮ್ಮ ಪಟ್ಟವನ್ನು ಸಡಿಸ್ತಾ ಇಲ್ಲ. ವಿಪಕ್ಷಗಳು ಮತ್ತು CJP ಪಾರ್ಟಿಯವರು ಪಟ್ಟನ್ನು ಸಡಿಸ್ತಾ ಇಲ್ಲ. ಬೆಳಗ್ಗೆ ಏನು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ 11 ಗಂಟೆಗೆ ಸೆಷನ್ ಶುರುವಾಯಿತು. ಯಾವುದೇ ವಿಚಾರಗಳನ್ನು, ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಹಠ ಹಿಡಿದು ಒಂದಿಷ್ಟು ಕೋಲಾಹಲವನ್ನು ಎಬ್ಸಿದ್ರು. ಈ ಕಾರಣಕ್ಕಾಗಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕೂಡ ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಮುಂದೂಡಲಾಯಿತು. ಹಾಗಾಗಿ ಅವರು ಹೇಳ್ತಿದ್ದಾರೆ BJP ಅವರು, ಚರ್ಚೆ ಮಾಡೋಣ, ನೀಟಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀವಿ, ಎಲ್ಲ ವಿಚಾರದಲ್ಲೂ ನಿಮ್ಮ ಕೋಆಪರೇಷನ್ ಬೇಕು ಅಂತ ಕೇಳ್ತೀರಾ. ಆದರೆ ವಿಪಕ್ಷಗಳು ಬಿಡ್ತಾ ಇಲ್ಲ, ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಮತ್ತು ಅಂತ ಹಠ ಹಿಡಿದಿದ್ದಾರೆ. ಇನ್ನೊಂದು ಕಂಡೀಷನ್ಗಳಲ್ಲಿ ಸ್ಟೂಡೆಂಟ್ಸ್ ಮೇಲೆ ಏನು FIR ಕೇಸ್ಗಳಾಗಿದೆ ನೀಟ್ ಪ್ರೊಟೆಸ್ಟಲ್ಲಿ, ಆ ವಿದ್ಯಾರ್ಥಿಗಳ ಮೇಲಿನ ಎಲ್ಲ ಕೇಸನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಆಲ್ರೆಡಿ ಈಗ ಏನು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ. ಸೊ ಆ ವಿಚಾರಕ್ಕೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಒಪ್ಪಿದ್ದಾರೆ. ಆದರೆ ಪ್ರಮುಖವಾಗಿ ಅವ್ರದ್ದು ಅಜೆಂಡಾ ಇರ್ತಕ್ಕಂಥದ್ದು ಪ್ರಧಾನ ಕೆಳಗಿಳಿಬೇಕು. ಅವ್ರು ಇಳಿಲ್ಲ ಅಂದರೆ ಮೋದಿ ತಮ್ಮ ಕ್ಯಾಬಿನೆಟ್ನಿಂದ ಅವ್ರನ್ನ ವಜಾ ಮಾಡಿ ತೆಗೆದಾಕಬೇಕು ಅಂತಕ್ಕಂಥದ್ದು ತುಂಬ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೀಗಾಗಿ ಸಂಸತ್ನಲ್ಲಿ ಕಲಾಪ ಕೂಡ ನಡೆಯಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಪೋಸ್ಟ್ಪೋನ್ ಆಗಿದೆ. ಇನ್ನೊಂದು ಕಡೆ ರಾಜ್ಯಾದ್ಯಂತ ಇತರ ಬೇರೆ ಸ್ಟೇಟ್ಗಳಲ್ಲೂ ಕೂಡ ನೋಡ್ತಾ ಹೋದಾದ್ರೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವರು ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಂಸತ್ನ ಹೊರಗಡೆನೂ ಕೂಡ NDA ಒಕ್ಕೂಟದವರೆಲ್ಲ ಹೇಳ್ತಾ ಇದ್ದಾರೆ ಪ್ರಧಾನ್ ರಾಜೀನಾಮೆ ಯಾಕೆ, ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಇನ್ನ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ CBI ರೆಡಿ ಆಗಿರುವಂತದ್ದು. ಇದು ಸ್ಪಷ್ಟವಾಗಿ ಸೂಚಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಲ್ಲ, ಅವರನ್ನು ಕೂಡ ತೆಗೆಯೋದಿಲ್ಲ ಅಂತ. ಇದು ಹೋರಾಟ ಇನ್ನಷ್ಟು ತೀವ್ರ ಆಗುತ್ತಾ ಅಂತ, ಇನ್ನಷ್ಟು ಕಿಚ್ಚು ಹತ್ತುತ್ತಾ ಅಂತ. ಎಕ್ಸಾಕ್ಟ್ಲಿ ಪೃಥ್ವಿ, ಏನಂದರೆ ಪ್ರಧಾನ ರಾಜೀನಾಮೆ ವಿಚಾರ ಯಾವುದೇ ಕಾರಣಕ್ಕೂ
ಏನೋ ಪ್ರಧಾನ್ ಅವರ ರಾಜೀನಾಮೆಯನ್ನು ಮೋದಿ ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು, ಅವರು ಸಂಸತ್ನಲ್ಲಿ ಬಂದು ಪ್ರಧಾನಿ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಂಸತ್ನಲ್ಲಿ ಏನು ಉತ್ತರ ಕೊಡೋದು, ಬೆಳಗ್ಗೆ ಅವರು ಪೋಸ್ಟ್ ಮೂಲಕ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರವನ್ನು. ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯವೇ ನಮಗೆ ಮುಖ್ಯ, ಅದಕ್ಕಿಂತ ಮಿಗಿಲಾದದ್ದು ನಮ್ಮ ಸರ್ಕಾರಕ್ಕೆ ಯಾವುದೂ ಇಲ್ಲ, ಅವರ ಹಿತವನ್ನು ಕಾಪಾಡ್ತೀವಿ ನಾವು, ಮುಂದೆ ಈ ರೀತಿ ಆಗದಂತೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ಲೋ ಒಂದು ರೀತಿ ಬೆಳಗ್ಗೆಯಿಂದ ಹೇಳ್ತಾ ಇದ್ದಾರೆ ರಾಜಕೀಯಕರಣಗೊಳಿಸ್ತಾ ಇದ್ದಾರೆ. ಇದು ಮೊದಲು CJP ಪ್ರೊಟೆಸ್ಟ್, ಅವರು 35 ದಿನದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಅದೊಂದು ರೀತಿಯಲ್ಲಿ ಪ್ರೊಟೆಸ್ಟ್ ಹೋಗ್ತಾ ಇತ್ತು. ಹಾಗಾಗಿ ಕಾಂಗ್ರೆಸ್ ಎಂಟ್ರಿ ಕೊಟ್ಬಿಟ್ಟು ಈ CJP ಅವರ ಪ್ರೊಟೆಸ್ಟನ್ನು ವಿಪಕ್ಷಗಳು ಏನೋ ಹೈಜಾಕ್ ಮಾಡಿದ್ದಾವೆ, ಒಂದು ರೀತಿಯ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾವೆ ಅಂತ. ಸೊ ಮೋದಿ 3 ದಿನದಿಂದ NDA ಮೀಟಿಂಗಲ್ಲಿ ಕೂಡ ಹೇಳಿದರು, ಯಾವುದೇ ರಾಜಕೀಯ ಮಾಡಬೇಡಿ, ಇದರಲ್ಲಿ ಸೂಕ್ತವಾಗಿ ನಾವು ತನಿಖೆ ಮಾಡ್ತೀವಿ, ಇದನ್ನ ವಿದ್ಯಾರ್ಥಿಗಳನ್ನ ಎತ್ತಿಕಟ್ಟುವಂಥ ಪ್ರಯತ್ನ ಮಾಡಬೇಡಿ, ಪ್ರಚೋದನೆ ಕೊಡಬೇಡಿ. ಯಾಕೆಂದರೆ ಈ ಥರದ ಪ್ರೊಟೆಸ್ಟ್ಗಳು ಮುಂದಿನ ವರ್ಷ ಅಥವಾ ಮುಂದಿನ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಸಿಸ್ಟಮ್ ಮೇಲೆ ಒಂದು ರೀತಿಯ ಏನೋ ಭಯ ಬರುವಂಥ ಭಯದ ವಾತಾವರಣ ಮೂಡುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಆಗಿದ್ದಾಗೋಗಿದೆ, ಅದಕ್ಕೆ ಮುಂದೆ ಏನಾಗಬೇಕು ಅದನ್ನು ನೋಡೋಣ. ಅದಕ್ಕೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಠಿಣವಾದ ಕ್ರಮಗಳನ್ನ ಕೈಗೊಳ್ತಾ ಇದೆ. ಹೀಗೆ ರಾಜಕೀಯ ಬೇಡ, ಇದರಲ್ಲಿ ರಾಜಕೀಯ ದುರುದ್ದೇಶ ಬೇಡ, ಇಲ್ಲಿಗೆ ಮುಗಿಸೋಣ ಅಂತಂತೂ ಏನೋ ಮೋದಿಯವರು ಎಕ್ಸಾಕ್ಟಾಗಿ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ ಅವರು ಇದನ್ನು ಒಂದು ರೀತಿ ಪ್ರೊಟೆಸ್ಟನ್ನು ಹೈಜಾಕ್ ಮಾಡೋಂಥದ್ದು ಮತ್ತು ಇದನ್ನು ಒಂದು ರೀತಿ ಜನಾಂದೋಲನವಾಗಿ ರೂಪಿಸುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಪ್ರಧಾನ ರಾಜೀನಾಮೆ ಕೊಡಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಕಾಂಗ್ರೆಸ್ ಅವರು ಏನಾದರೂ ಮಾಡಿ ಅವ್ರನ್ನ ತೆಗೆದು ಹಾಕಲೇಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ಇಟ್ಟು ಪ್ರೊಟೆಸ್ಟನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಪೃಥ್ವಿ, ಪ್ರತಿಭಟನೆ ಮಾಡೋದು ಯುವಕರ ಹಕ್ಕು, ಎಲ್ಲಾ ಪಕ್ಷಗಳ ಹಕ್ಕು. ನಾವು ಮಕ್ಕಳ ಭವಿಷ್ಯದ ಬಗ್ಗೆ ನೋಡಬೇಕು, ಚಿಂತೆ ಮಾಡಬೇಕು. ಬೆಂಗಳೂರಿನಲ್ಲಿ CM DK ಶಿವಕುಮಾರ್ ಅವರ ಹೇಳಿಕೆ. ಪ್ರತಿಭಟನೆ ಮಾಡೋದು ಯುವಕರ ಹಕ್ಕು, ಎಲ್ಲಾ ಪಕ್ಷಗಳ ಹಕ್ಕು, ನಾವು ಮಕ್ಕಳ ಭವಿಷ್ಯದ ಬಗ್ಗೆ ನೋಡಬೇಕು ಅಂತ. ಚೆನ್ನಾಗಿದೆ, ಸ್ಟೇಟ್ಮೆಂಟ್ಗಳೆಲ್ಲ ಚೆನ್ನಾಗೇ ಕೊಡ್ತಾರೆ ರಾಜಕಾರಣಿಗಳು. ಇಲ್ಲೇ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಳಿಲೆಲ್ಲ ಜೋರಾಗಿ ಪ್ರತಿಭಟನೆ ಆಯ್ತು. ಅವಾಗ ಏನ್ ಮಾಡಿದ್ರಿ? ನಿಮ್ಮ ಸರ್ಕಾರ ಇತ್ತಲ್ಲ, ಯಾವ ರೀತಿಯಾಗಿ ಒದೆ ಬಿದ್ವು ಅವರಿಗೆ? ಈ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಪ್ರಶ್ನೆಗಳು ಬರ್ತಾ ಇದಾವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಆದ್ರೆ ಲಾಠಿ ಚಾರ್ಜ್ ಮಾಡೋದು, ಧಮಕಿ ಹಾಕೋದು ಎಷ್ಟು ಸರಿ? ನಾವು ಪ್ರತಿಭಟನೆ ಮಾಡುತ್ತೇವೆ, ಭಾಗಿಯಾಗ್ತಾ ಇದ್ದೇವೆ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಬೆಂಗಳೂರಿನಲ್ಲಿ ಮೊಟ್ಟೆ ಹೊಡೆದಿದ್ದು ಕರೆಕ್ಟಾ ಅಂತ ಹೇಳಲ್ಲ, ಕರೆಕ್ಟ್ ಅಂತ ಹೇಳಲ್ಲ. ನಾನು ಗೃಹ ಸಚಿವರಿಗೆ ಹೇಳಿದ್ದೇನೆ, ಅವರು ಕ್ರಮ ಕೈಗೊಳ್ತಾರೆ. ಬೆಂಗಳೂರಿನಲ್ಲಿ CM DK ಶಿವಕುಮಾರ್ ಅವರ ಹೇಳಿಕೆ ಇದೆ. ಈ ರೀತಿ ಪೇಪರ್ ಲೀಕ್ಗಳಾಯಿತು ಅಂತಂದರೆ ಇದಕ್ಕೆ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನು ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಎಲ್ಲ ಪಾರ್ಟಿಯವ್ರದ್ದು ಹಕ್ಕು, ಎಲ್ಲ ಯುವಕರದ್ದು ಹಕ್ಕು. ಸೊ ಅವ್ರ ಮೇಲೆ ಏನು ಈ ರೀತಿ ಲಾಠಿ ಚಾರ್ಜ್ ಮಾಡಿ ತೊಂದರೆ ಕೊಟ್ಟು ಅವ್ರಿಗೆ, ಸೊ ಈ ಪ್ರತಿಭಟನೆಯನ್ನು ನಾವು ಕೂಡ ಮಾಡಿದ್ದೀವಿ, ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ, ನಾವು ಭಾಗಿಯಾಗ್ತಾ ಇದ್ದೀವಿ. ನಿನ್ನೆ ಏನು ಘಟನೆ ನಡೆದಿದೆ ನಾನು ಸರಿ ಅಂತ ನಾನು ಹೇಳೋದಿಲ್ಲ, ಬಟ್ BJP ಅವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಇದು ಕತ್ತಿ, ಲಾಂಗು, ಮಚ್ಚು ಸಿಕ್ತು, ಪೊನ್ನಂಪೇಟೆ ಶಾಲೆ ಪಕ್ಕದಲ್ಲಿ ಏನಾಯಿತು, ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ಮದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ಕರೆಕ್ಟು ಅಂತ ಹೇಳೋದಿಲ್ಲ, ಇಲ್ಲ ಅವನು ಯಾರೋ ಮೊಟ್ಟೆ ಹೊಡೆದವನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ನಾನು ಮೊಟ್ಟೆ ಹೊಡೆದವನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗಲೇ ತಿಳಿಸಿದ್ದಾರೆ. ಅವ್ರು ಯಾರಿಗೂ, ನಿಮ್ಮ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ, ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತಾಯಿದೆ, ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ. ರಾಜೀನಾಮೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಎಲ್ಲ ಬಿಜೆಪಿ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ, ಕಾಂಗ್ರೆಸ್ ನಡೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡಿದ್ರು ಬಿಜೆಪಿಯ ಶಾಸಕರು. ವಿರೋಧ ಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಶಾಸಕ ಸುರೇಶ್ ಕುಮಾರ್, CT ರವಿ ಸೇರಿದಂತೆ ಬಿಜೆಪಿಯ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರುಗಳು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಆಡಳಿತ ಇಲ್ಲ, ಅರಾಜಕತೆ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ನಾಯಕರಿಂದ ಗೂಂಡಾಗಿರಿ, ಇದು ಭಾರತೀಯ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿ ಅಂತ ಲೇವಡಿ ಮಾಡಿದ್ರು. ಕಾಂಗ್ರೆಸ್ ಆಫೀಸ್ ಮುಂದೆ 200 ಜನ ಪ್ರೊಟೆಕ್ಷನ್, ನಮ್ಮ ಬಸ್ಗೆ ಒಬ್ಬನು ಪ್ರೊಟೆಕ್ಷನ್ ಇಲ್ಲ. ಅದು ನೋಡಿ,
ಕಾಂಗ್ರೆಸ್ ಗವರ್ಮೆಂಟ್ ಹೆಂಗೆ ಟ್ರಿಕ್ಸ್ ಅಂತ ಹೇಳಿದ್ರೆ ಬಸ್ ಹೋಗ್ತಾ ಇರ್ತದೆ, ಆಟೋಮೆಟಿಕ್ ಆಗಿ ಆಫ್ ಆಗೋತದೆ. ಕಾಂಗ್ರೆಸ್ ಆಫೀಸರ್ ಆಟೋಮೆಟಿಕ್ ಆಗಿ ಓಡ್ ಬಂದ್ಬಿಡ್ತಾರೆ ಎಲ್ಲ ಕಾಂಗ್ರೆಸ್ ಅವರೆಲ್ಲ. ಬಸ್ ಮುಂದೆ ಬಂದು ಹೊಡೆದು, ಲಾಠಿ ತಗೊಂಡು ಹೊಡೆದು ಮೊಟ್ಟೆಗಳನ್ನೆಲ್ಲ ದೂಡ್ತಾರೆ. ಏನ್ ಮಾಡ್ತಾ ಇದ್ರಿ? ನಾನು ಪ್ರಶ್ನೆ ನಿಮಗೆ, ನಮ್ಮನ್ನ ಆ ರೋಡಲ್ಲಿ ಕರ್ಕೊಂಡು ಹೋಗಿದ್ದು ಯಾಕೆ? ಮೊದಲನೇ ಪ್ರಶ್ನೆ. ಮತ್ತೆ ಬಸ್ ಅಲ್ಲಿ ನಿಲ್ಸಿದ್ದು ಯಾಕೆ? ಮತ್ತೆ ಪ್ಲಾನ್ ಆಗಿ ಮೊಟ್ಟೆಗಳು ಎಲ್ಲಿಂದ ಬಂತು? ಎಲ್ಲ ಮೊಟ್ಟೆ ಅಂಗಡಿ ಇತ್ತು ಅಲ್ಲಿ ಸುತ್ತಮುತ್ತ, ಎಲ್ಲ ಕಾಂಗ್ರೆಸ್ ಆಫೀಸಿಂದ ಕರಿ ಕೋಟ್ ಎಲ್ಲ ಹಾಕೊಂಡ್ ಬಂದಿದ್ರು. ಅಲ್ಲಿ ಲಾಯರ್ ಹೆಸರಲ್ಲಿ ಬಂದಿದ್ರು. ಅಲ್ಲಿ ಬಂದವರು ಯಾರು? ಎಲ್ಲ CCTV ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಆಗಿದೆ. ಎಲ್ಲ ಮಾಧ್ಯಮದವರು ಎಲ್ಲ ತೋರಿಸಿದ್ದಾರೆ. DK ಹರಿಪ್ರಸಾದ್ ಹೇಳಿದ್ರು, ನಾವೇನೋ ಮೊಟ್ಟೆಗಳು ತಗೊಂಡು ನಾವೇ ಹೋಗಿದ್ರಂತೆ. ನಾಚಿಕೆ ಆಗಲ್ಲ ಅಂದ್ರೆ, ನೀವು ಬಸ್ಸೇ ಪೊಲೀಸ್ ಬಸ್ಸಲ್ಲಿ ಮೊಟ್ಟೆ ಅಂಗಡಿ ಬರ್ತೈತೆ ನಿಮ್ದು. ಪೊಲೀಸವ್ರಿಗೆ ಏನಾನ ಮೊಟ್ಟೆ ಕೊಟ್ಟಿದ್ರ ನೀವೇನಾನ? ಅಂಗನವಾಡಿ ಮಕ್ಕಳಿಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ, ಪೊಲೀಸವ್ರಿಗೆ ಮೊಟ್ಟೆ ಕೊಟ್ಟಿದ್ರ ನೀವು? ಹೆಂಗ್ ಬಂತು? ಹಂಗಾರೆ ನೀವ್ ಹೇಳೋ ಪ್ರಕಾರ ಪೊಲೀಸ್ ವ್ಯಾನಲ್ಲಿಂದಾನೆ ಮೊಟ್ಟೆಗಳು ಹಾಕಿದ್ರು ಅಂತ, ಹಂಗಾರೆ ಪೊಲೀಸವರೇ ತಂದು ಕೊಟ್ಟಿರ್ಬೇಕು ನಮ್ಗೆ. ನೀಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಇರ್ಬೋದು, ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲೇ ಸ್ಪಷ್ಟನೆಯನ್ನ ಪಡಿಸಿದೆ. ನೀಟ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಸಮಗ್ರವಾಗಿ ಚರ್ಚೆ ಮಾಡೋಣ, ಎಷ್ಟು ಗಂಟೆಗಳ ಕಾಲ ಆದರೂ ಕೂಡ ನಾವು ಚರ್ಚೆ ಮಾಡೋದಕ್ಕೆ ತಯಾರಿದ್ದೇವೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಏನು ದುರಂತ ಆಗಿದೆ, ಇದರಲ್ಲಿ ಕೇಂದ್ರ ಸರ್ಕಾರ ಮುಚ್ಚಿಡ್ತಕ್ಕಂಥ ಯಾವುದೇ ದೇಶಾದ್ಯಂತ ಆಗಿತ್ತು. ಮೇ 11-12 ಮಧ್ಯೆ ನೀಟ್ ಪರೀಕ್ಷೆಯಲ್ಲಿ ಗೊಂದಲಗಳಾಗಿದೆ, ಪೇಪರ್ ಲೀಕ್ ಆಗಿರೋದ್ರ ಬಗ್ಗೆ ವಿಷಯ ಗೊತ್ತಾಗ್ತಾ ಇದ್ದಾಗೇನೆ ಕೇಂದ್ರದ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ರವರು ತತ್ಕ್ಷಣ ತನಿಖೆಗೆ ಆದೇಶನ ಮಾಡಿದ್ರು. ಯಾರಿಗೂ ಕೂಡ ಕಾಯಲಿಲ್ಲ. ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡಂತ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ CBI ಇನ್ವೆಸ್ಟಿಗೇಷನ್ಗೆ ಆದೇಶವೂ ಕೂಡ ಆಯಿತು. ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು. CBI ಒಂದು SITಯನ್ನ ಘಟನೆ ಮಾಡಿ. ರಾಜ್ಯದಲ್ಲಿ ನೀಟ್ ಸಂಘರ್ಷ ಜೋರಾಗಿ ಹೊತ್ಕೊಂಡು ಉರಿತಾ ಇದೆ. ಶಿವಮೊಗ್ಗ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಮುತ್ತಿಗೆ ಯತ್ನ. ಶಿವಮೊಗ್ಗ ಬಿಜೆಪಿ ಕಚೇರಿ ಮುಂದೆ ಭಾರಿ ಹೈಡ್ರಾಮವನ್ನ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನ ಮಾಡಿದ್ದಾರೆ. ಪೊಲೀಸರನ್ನ ತಳ್ಳಿ ಬಿಜೆಪಿ ಕಚೇರಿ ಒಳನುಗ್ಲಿಕ್ಕೆ ಯತ್ನ ಮಾಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಿರುವಂತದ್ದು ಪೊಲೀಸರು. ಪೊಲೀಸ್ ಜೀಪ್ ಮೇಲೆ ಹತ್ತಿ ಕಾರ್ಯಕರ್ತರು ಪುಂಡಾಟವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮುತ್ತಿಗೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಬಿಜೆಪಿ ಕಚೇರಿ ಮುಂದೆ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ನಾಯಕರುಗಳು. ಕೊಪ್ಪಳದಲ್ಲೂ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಬಿಜೆಪಿಯವರು ಯತ್ನ ಮಾಡಿದ್ದಾರೆ. ಕೆಲ ಬಿಜೆಪಿ ಕಾರ್ಯಕರ್ತರಿಂದ ಕಲ್ಲು ತೂರಾಟ ಮಾಡಿದವರನ್ನ ಬಂಧಿಸಿರುವಂತದ್ದು ಕಾಕಿ. ಅವ್ರು ಯಾಕೆ ಪ್ರತಿಭಟನೆ ಮಾಡಿದ್ರೋ ಗೊತ್ತಿಲ್ಲ. ಮೊಟ್ಟೆ ಎಸೆತ ಪ್ರಕರಣಕ್ಕ ಅಥವಾ ನೀಟ್ ವಿಚಾರಕ್ಕೋ ಗೊತ್ತಿಲ್ಲ ಇವ್ರ ಪ್ರತಿಭಟನೆ. ರಾಹುಲ್ ಗಾಂಧಿಗೆ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ
ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಜಿಲ್ಲಾಡಳಿತ ಭವನ ಮುತ್ತಿಗೆ ಯತ್ನ ಮಾಡಿದ್ದಾರೆ. ಈ ವೇಳೆ ತಳ್ಳಾಟ ನೂಕಾಟ ಆಗಿದೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ. ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರುವಂಥದ್ದು ಪೊಲೀಸರು. ಬ್ಯಾರಿಕೇಡ್ಗಳನ್ನು ತಳ್ಳಿ ಒಳಗೆ ನುಗ್ಗಲಿಕ್ಕೆ ಕಾರ್ಯಕರ್ತರು ಯತ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮುಖಂಡ ಅಮನ್ ಸೇಠ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ವಿದ್ಯಾರ್ಥಿಗಳಿಂದ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಸಾವನ್ನಪ್ಪದಂತವರಿಗೆ ಪರಿಹಾರ ಮತ್ತು ಒಂದ್ ಕಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆಯನ್ನ ಮಾಡಲಾಗಿದೆ. ಇನ್ನು ಬಿಹಾರದ ಕಟಿಹಾರ್ನಲ್ಲೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಹಿಂಸಾರೂಪ ಪಡೆದಿರುವಂತದ್ದು ವಿದ್ಯಾರ್ಥಿಗಳ ಪ್ರತಿಭಟನೆ. ಕಟಿಹಾರ್ ತಹಶೀಲ್ದಾರ್ ಕಚೇರಿ ಮೇಲೆ ಕಲ್ಲು ತೂರಾಟ ಆಗಿದೆ. ಪ್ರತಿಭಟನಾಕಾರರನ್ನ ಚದುರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಪ್ರತಿಭಟನೆ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು.